ಶುಕ್ರವಾರ ನೀವು ಈ ಒಂದು ವಸ್ತುವನ್ನ ಕೊಂಡರೆ ಲಕ್ಷ್ಮಿ ಮನೆ ಬಿಟ್ಟು ಹೋಗುತ್ತಾಳೆ ಅನ್ನೋದು ನಿಮಗೆ ಗೊತ್ತಾ? ಪ್ರತಿ ಶುಕ್ರವಾರ ನಾವು ಮಾಡುತ್ತಿರೋ ಈ ತಪ್ಪೆ ಹಣ ಕೈಯಲ್ಲಿ ನಿಲ್ಲದಿರೋದಕ್ಕೆ ಮುಖ್ಯ ಕಾರಣ. ಈ ವಸ್ತು ಶುಕ್ರವಾರ ಕೊಂಡ ದಿನದಿಂದ ನಮ್ಮ ಜೀವನದಲ್ಲಿ ಸಾಲ ಶುರುವಾಗುತ್ತದೆ. ಶುಕ್ರವಾರ ಯಾವ ವಸ್ತುವನ್ನ ಮನೆಗೆ ತರಬಾರದು ಅನ್ನೋದು 90ರಷ್ಟು ಜನರಿಗೆ ಗೊತ್ತೇ ಇಲ್ಲ. ಹಣ ಬರುತ್ತಿದ್ದರೂ ಕೈಯಲ್ಲಿ ನಿಲ್ಲುತ್ತಿಲ್ಲ ಅಂದರೆ ಕಾರಣ ಇದೇ ಆಗಿರಬಹುದು. ಲಕ್ಷ್ಮಿ ಕೃಪೆ ಬೇಕಾದರೆ ಶುಕ್ರವಾರ ಈ ಮಾತನ್ನ ಮರೆಯದೆ ಕೇಳಿ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರವಾರ ಮಹಾಲಕ್ಷ್ಮಿಯ ದಿನವಾದರೆ ಶನಿವಾರ ಶನಿದೇವರ ದಿನ. ಈ ಎರಡು ದಿನಗಳಲ್ಲಿಯೂ ನಾವು ಮಾಡುವ ಸಣ್ಣ ತಪ್ಪುಗಳು ನಮ್ಮ ಸಂಪತ್ತನ್ನ ಕಡಿಮೆ ಮಾಡಿ ಸಾಲದ ಸುಳಿಗೆ ಸಿಲುಕಿಸಬಹುದು. ಹಾಗಾಗಿ ಈ ದಿನಗಳಲ್ಲಿ ಯಾವ ತಪ್ಪು ಮಾಡಬಾರದು ಮತ್ತು ಏನನ್ನು ಖರೀದಿಸಬೇಕು ಎಂಬ ಪಟ್ಟಿ ಇಲ್ಲಿದೆ. ಶುಕ್ರವಾರ ಇವುಗಳನ್ನು ಖರೀದಿಸಲೇಬೇಡಿ. ಹರಿತವಾದ ವಸ್ತುಗಳು, ಚಾಕು, ಕತ್ತರಿ, ಸೂಜಿ ಇವುಗಳನ್ನು ಕೊಂಡರೆ ಮನೆಯಲ್ಲಿ ಜಗಳಗಳು ಹೆಚ್ಚಾಗುತ್ತವೆ. ಇನ್ನು ಪೂಜಾ ಸಾಮಗ್ರಿ, ದೇವರ ವಿಗ್ರಹ, ಫೋಟೋ ಅಥವಾ ದೀಪದ ಕಂಬಗಳನ್ನ ಶುಕ್ರವಾರ ಕೊಳ್ಳಬೇಡಿ. ಸಕ್ಕರೆಯನ್ನ ಖರೀದಿಸಬೇಡಿ ಮತ್ತು ಬೇರೆಯವರಿಗೆ ಸಾಲವಾಗಿಯೂ ನೀಡಬೇಡಿ. ಇದರಿಂದ ಜಾತಕದಲ್ಲಿ ಶುಕ್ರ ದಶೆ ಕಡಿಮೆಯಾಗುತ್ತದೆ. ಪೊರಕೆ ಮತ್ತು ಮಾಪ್, ಮನೆಯ ದರಿದ್ರ ಹೆಚ್ಚಾಗಲು ಇದು ಕಾರಣವಾಗಬಹುದು. ಪಾದರಕ್ಷೆಗಳು, ಚಪ್ಪಲಿಯನ್ನ ಕೊಂಡರೆ ಕಾಲು ನೋವು ಅಥವಾ ಆರೋಗ್ಯದ ಸಮಸ್ಯೆ ಕಾಡಬಹುದು. ವಾಹನಗಳ ಅಪಘಾತಗಳ ಭಯ ಇರುತ್ತದೆ. ಹಾಗಾಗಿ ಶುಕ್ರವಾರ ವಾಹನ ಖರೀದಿ ಬೇಡ. ಪುಸ್ತಕ ಮತ್ತು ಪೆನ್ನು, ವಿದ್ಯಾರ್ಥಿಗಳು ಇವುಗಳನ್ನು ಬುಧವಾರ ಕೊಂಡರೆ ಒಳ್ಳೆಯದು. ಶುಕ್ರವಾರ ಕೊಂಡರೆ ಸರಸ್ವತಿಯ ಅನುಗ್ರಹ ಕಡಿಮೆಯಾಗುತ್ತದೆಯಂತೆ. ಕಬ್ಬಿಣದ ವಸ್ತುಗಳು, ಕಬ್ಬಿಣ ಕೊಂಡರೆ ಶನಿ ಪ್ರಭಾವ ಹೆಚ್ಚಾಗಿ ಕೆಲಸಗಳಲ್ಲಿ ಅಡೆತಡೆ ಉಂಟಾಗುತ್ತದೆ. ಕಪ್ಪು ಬಣ್ಣದ ವಸ್ತುಗಳು, ಇದು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ತರುತ್ತದೆ. ಹಳೆಯ ಸಾಲ ತೀರಿಸುವುದು, ಈ ದಿನ ಹಣವನ್ನ ಯಾರಿಗೂ ನೀಡದೆ ಮನೆಯಲ್ಲೇ ಇಟ್ಟುಕೊಳ್ಳುವುದು ಉತ್ತಮ. ಶುಕ್ರವಾರ ಇವುಗಳನ್ನು ಕೊಂಡರೆ ಅದೃಷ್ಟ ನಿಮ್ಮದಾಗುತ್ತದೆ. ಉಪ್ಪು ಲಕ್ಷ್ಮಿಯ ಸ್ವರೂಪ. ಪ್ರತಿ ತಿಂಗಳು ಒಂದು ಶುಕ್ರವಾರ ತಪ್ಪದೆ ಉಪ್ಪನ್ನು ಖರೀದಿಸಿ. ಮನೆಯಲ್ಲಿ ಹಣದ ಕೊರತೆ ಆಗುವುದೇ ಇಲ್ಲ. ಅಕ್ಕಿ ಕೊಂಡರೆ ಅನ್ನಪೂರ್ಣೇಶ್ವರಿಯ ಕೃಪೆ ಇರುತ್ತದೆ. ಚಿನ್ನ ಮತ್ತು ಬೆಳ್ಳಿ, ಈ ದಿನ ಬಂಗಾರ ಕೊಂಡರೆ ನಿಮ್ಮ ಐಶ್ವರ್ಯ ದುಪ್ಪಟ್ಟಾಗುತ್ತದೆ. ಹೊಸ ಬಟ್ಟೆಯನ್ನು ಕೊಳ್ಳಲು ಇದು ಅತ್ಯಂತ ಶುಭ ದಿನ. ಮಲ್ಲಿಗೆ ಹೂ ಕೊಂಡು ಲಕ್ಷ್ಮಿಗೆ ಅರ್ಪಿಸಿದರೆ ನಿಮ್ಮ ಕೋರಿಕೆಗಳು ಈಡೇರುತ್ತವೆ. ಪಚ್ಚ ಕರ್ಪೂರ ಮತ್ತು ಏಲಕ್ಕಿ, ಸುಗಂಧ ದ್ರವ್ಯಗಳು ಮನೆಯಲ್ಲಿ ಭಾಗ್ಯವನ್ನು ತರುತ್ತವೆ. ಹಳದಿ ಕುಂಕುಮ, ಸೌಭಾಗ್ಯಕ್ಕೆ ಸ್ತ್ರೀಯರು ಇವುಗಳನ್ನು ಶುಕ್ರವಾರವೇ ಖರೀದಿಸಬೇಕು. ಆರ್ಥಿಕ ಸಂಕಷ್ಟ ತೀರಲು ಒಂದು ಸಣ್ಣ ಸಲಹೆ, ಸಾಲಬಾಧೆ ಹೆಚ್ಚಾಗಿದ್ದರೆ ಒಂದು ಸಣ್ಣ ಶಂಖವನ್ನು ತಂದು ಪೂಜಾ ಕೋಣೆಯಲ್ಲಿಡಿ. ತಿಂಗಳು ಕಳೆಯೋದರೊಳಗೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಮನೆ ಮಂದಿಗೆ ಗಮನಿಸಿ. ಶುಕ್ರವಾರ ಬೆಳಗ್ಗೆ ಸ್ತ್ರೀಯರು ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ದೀಪ ಹಚ್ಚುವಾಗ ಆಕಳ ತುಪ್ಪದಿಂದ ದೀಪ ಹಚ್ಚಿದರೆ ಇನ್ನೂ ಶ್ರೇಷ್ಠ. ಶುಕ್ರವಾರ ಲಕ್ಷ್ಮಿ ಆರಾಧನೆ ಎಷ್ಟು ಮುಖ್ಯವೋ ಶನಿವಾರ ಶನಿದೇವರ ಶಿಸ್ತು ಅಷ್ಟೇ ಮುಖ್ಯ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲು ಈ ಕೆಳಗಿನ ಸಂಗತಿಗಳನ್ನು ಗಮನಿಸಿ. ಶುಕ್ರವಾರದ ವಿಶೇಷ ಫಲಗಳು. ಕನಕದಾರ ಸ್ತೋತ್ರ, ಪ್ರತಿ ಶುಕ್ರವಾರ ಮರೆಯದೆ ಕನಕದಾರ ಸ್ತೋತ್ರ ಪಠಿಸಿ. ಇದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಹಾಲಿನ ದಾನ, ಜಾತಕ ದೋಷ ಇರುವವರು ಬಡವರಿಗೆ ಹಾಲು ದಾನ ಮಾಡಿದರೆ ದೋಷಗಳು ನಿವಾರಣೆಯಾಗುತ್ತವೆ. ದೃಷ್ಟಿ ದೋಷ ನಿವಾರಣೆ, ನರದೃಷ್ಟಿ ಬಾಧೆ ಇದ್ದರೆ ಶುಕ್ರವಾರ ಬೆಳಗ್ಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ದಾರಕ್ಕೆ ಪೋಣಿಸಿ ಮನೆ ಬಾಗಿಲಿಗೆ ಕಟ್ಟಿ. ಶನಿವಾರ ಮರೆತು ಇವುಗಳನ್ನು ಖರೀದಿಸಲೇಬೇಡಿ. ಶನಿವಾರ ಶನಿ ದೇವರ ದಿನವಾದ್ದರಿಂದ ಈ ವಸ್ತುಗಳನ್ನು ಮನೆಗೆ ತಂದರೆ ಸಂಕಷ್ಟ ತಪ್ಪಿದ್ದಲ್ಲ. ಕಬ್ಬಿಣದ ವಸ್ತುಗಳು ಕೊಂಡರೆ ತೀವ್ರ ಶನಿ ದೋಷ ಉಂಟಾಗುತ್ತದೆ. ಎಣ್ಣೆ ಮತ್ತು ಉದ್ದಿನ ಬೇಳೆ ಇವುಗಳನ್ನು ಕೊಂಡರೆ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಉಪ್ಪು, ಶನಿವಾರ ಉಪ್ಪು ಕೊಂಡರೆ ಸಾಲದ ಬಾಧೆ ಮತ್ತು ಆರ್ಥಿಕ ನಷ್ಟ ಉಂಟಾಗುತ್ತದೆ. ಕಪ್ಪು ಎಳ್ಳು ಮತ್ತು ಮೆಣಸಿನಕಾಯಿ ಇವು ಕೆಲಸಗಳಲ್ಲಿ ಅಡೆತಡೆ ಮತ್ತು ಮನೆಯಲ್ಲಿ ಜಗಳ ತರುತ್ತದೆ.
ಚರ್ಮದ ವಸ್ತುಗಳು ಬೆಲ್ಟ್, ಪರ್ಸ್ ಅಥವಾ ಚರ್ಮದ ಚಪ್ಪಲಿ ಕೊಂಡರೆ ಶನಿದೇವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಮರದ ಫರ್ನಿಚರ್, ಮನೆಗೆ ಮರದ ಪೀಠೋಪಕರಣಗಳು ಅಥವಾ ಕಟ್ಟಡ ಸಾಮಗ್ರಿಗಳನ್ನು ಶನಿವಾರ ಕೊಳ್ಳಬೇಡಿ. ಶನಿವಾರ ಏನೇನು ಮಾಡಬೇಕು? ಅದೃಷ್ಟಕ್ಕಾಗಿ ನೀಲಿ ಬಣ್ಣ. ಶನಿವಾರ ನೀಲಿ ಬಣ್ಣದ ಬಟ್ಟೆ ಖರೀದಿಸುವುದು ಶುಭ. ದೇವರಿಗೆ ನೀಲಿ ಹೂವು ಅರ್ಪಿಸಿದರೆ ಪುಣ್ಯ ದುಪ್ಪಟ್ಟಾಗುತ್ತದೆ. ಮನೆಯ ಮುಂದೆ ಗಿಡ ನೆಟ್ಟರೆ ಆಯುಷ್ ಹೆಚ್ಚಾಗುತ್ತದೆ. ಮನೆಯನ್ನ ಶುಚಿಗೊಳಿಸುವಿಕೆ, ಕಲ್ಲುಪ್ಪು ಹಾಕಿದ ನೀರಿನಿಂದ ಶನಿವಾರ ಮನೆ ಒರೆಸಿದರೆ ನೆಗೆಟಿವ್ ಎನರ್ಜಿ ದೂರವಾಗಿ ಮಹಾಲಕ್ಷ್ಮಿ ಮನೆಗೆ ಬರುತ್ತಾಳೆ. ಕಪ್ಪು ಇರುವೆಗಳಿಗೆ ಆಹಾರ. ಕಪ್ಪು ಇರುವೆಗಳು ಕಂಡರೆ ಸ್ವಲ್ಪ ಸಕ್ಕರೆ ಹಾಕಿ, ಇದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ. ಶನಿವಾರ ಸಾಲ ಕೊಡಬೇಡಿ. ಈ ದಿನ ಯಾರಿಗಾದರೂ ಸಾಲ ನೀಡಿದರೆ ನಿಮ್ಮ ಮನೆಯ ಲಕ್ಷ್ಮಿ ಹೊರಗೆ ಹೋದಂತೆ. ಶನಿ ದೋಷ ಮತ್ತು ಸಾಲ ಬಾಧೆ ನೀಗಲು ಪರಿಹಾರ: ಅಶ್ವತ್ಥಮರದ ಪೂಜೆ. ಶನಿವಾರ ಸಂಜೆ ಅಶ್ವತ್ಥಮರದ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚಿ 7 ಪ್ರದಕ್ಷಿಣೆ ಹಾಕಿದರೆ 7 ಶನಿ ದೋಷ ಮತ್ತು ಸಾಲದ ಬಾಧೆ ನಿವಾರಣೆಯಾಗುತ್ತದೆ. ಕಪ್ಪು ಕಾಗೆಗೆ ಆಹಾರ ನೀಡಿ, ಪಿತೃಗಳ ಆಶೀರ್ವಾದ ಸಿಗುತ್ತದೆ. ಮತ್ತು ಬೀದಿ ನಾಯಿಗಳಿಗೆ ರೊಟ್ಟಿ ನೀಡಿ ರಾಹುಕೇತು ದೋಷ ನಿವಾರಣೆಯಾಗುತ್ತದೆ. ವೆಂಕಟೇಶ್ವರನ ಆರಾಧನೆ. ಶನಿವಾರ ಶ್ರೀ ವೆಂಕಟೇಶ್ವರ ಸ್ವಾಮಿಯ ನಾಮಸ್ಮರಣೆ ಮತ್ತು ತುಳಸಿ ಅರ್ಚನೆ ಮಾಡಿದರೆ ಪಾಪಗಳೆಲ್ಲ ನಾಶವಾಗಿ ಮೋಕ್ಷ ಸಿಗುತ್ತದೆ. ಹನುಮಾನ್ ಚಾಲೀಸ. ಆರೋಗ್ಯ ಸುಧಾರಿಸಲು ಹನುಮಾನ್ ಚಾಲೀಸ ಪಠಿಸಿ ಮತ್ತು ಒಂದು ಹೊತ್ತು ಉಪವಾಸವಿರಿ. ವಿಶೇಷ ಸಲಹೆ: ಕೆಲಸಗಳು ಪದೇ ಪದೇ ಅರ್ಧಕ್ಕೆ ನಿಂತು ಹೋಗುತ್ತಿದ್ದರೆ ಶನಿವಾರ ಒಂದು ಕಪ್ಪು ಬಟ್ಟೆಯಲ್ಲಿ 1 kg ಕಪ್ಪು ಉದ್ದಿನ ಬೇಳೆಯನ್ನು ಕಟ್ಟಿ ಬಡವರಿಗೆ ದಾನ ಮಾಡಿ. ಯಶಸ್ವಿ ನಿಮ್ಮದಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ನಿಮಗೆ ಸ್ವಲ್ಪವಾದರೂ ಉಪಯುಕ್ತವೆನಿಸಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.